ನಮ್ಮ ಭೀಮರಾಜ್ ಅವರ ಅಂಗಡಿ ಇವತ್ತು 1.5-2 ಕೋಟಿಗೆ ಬಾಳ್ತಕ್ಕಂಥ ಒಂದು ಅಂಗಡಿ, ಬಟ್ಟೆ ಅಂಗಡಿಯನ್ನು ಇವತ್ತು ಸುಟ್ಟಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿ. ಇಂಥ ಒಂದು ದುಃಖದ ಸಂದರ್ಭದಲ್ಲಿ ನಾವು ಈ ಪರಿಸ್ಥಿತಿನಲ್ಲಿ ಎಷ್ಟೇ ಸಮಾಧಾನಗಳನ್ನು ಹೇಳೋದಕ್ಕಿಂತ ಮುಗಿಲಾಗಿ ಅವರ ಕಷ್ಟಕ್ಕೆ, ಅವರ ಕುಟುಂಬಕ್ಕೆ ನಾವು ಜೊತೆಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ನಮ್ಮ ವಕೀಲ ಸಂಘದ ವಿವೇಕ್ ರೆಡ್ಡಿ ಅವರು ಇರ್ಬೋದು, ನಮ್ಮ ರಾಜ್ಯ ಸಮಿತಿ ಸದಸ್ಯರಾದ ಪ್ರಸನ್ನ ಕುಮಾರ್ ಇರ್ಬೋದು, ರಾಜೇಶ್ ಅವರು, ಅವ್ರಿಗೊಂದು ಸಣ್ಣ ಅಲ್ಪ ಕಾಣಿಕೆಯನ್ನು ಒಂದು 25,000 ಅವರ ಮೊದಲ ಖರ್ಚಿಗೆ ಅಂತೇಳಿ 25,000 ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಥರದ ಅನೇಕ ಅನುಕೂಲದ ವ್ಯವಸ್ಥೆಯನ್ನು ನಾವು ಕಾನೂನು ಪ್ರಕೋಷ್ಠ ಮಾಡಲಿದೆ. ನಾವು ಅವ್ರ ಜೊತೆಗೆ ಇದೀವಿ ಅಂತಕ್ಕಂಥ ಭರವಸೆ ನಾನು ಇವತ್ತು ಕೊಡ್ತಾ ಇದ್ದೀನಿ. ನಮ್ಮ ವಕೀಲ ಸಂಘದ ಅಧ್ಯಕ್ಷ ವಿವೇಕ್ ರೆಡ್ಡಿ ಅವರು ಅವ್ರಿಗೆ ಈ ಒಂದು ಅಲ್ಪ ಕಾಣಿಕೆಯನ್ನು ನೀಡಬೇಕು. ಸಾರ್ವಜನಿಕರು ಕೂಡ ಮುಂದೆ ಬರಬೇಕು, ಇದಕ್ಕೆ ಮಾಧ್ಯಮನೂ ಕೂಡ ಸಹಕರಿಸಬೇಕು. ಅವರ ದುಃಖದ ಸಂದರ್ಭದಲ್ಲಿ ಅವ್ರ ಕುಟುಂಬ ಜೊತೆ ನಾವು ಇದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವ್ರ ಈ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀನಿ. ಅವರ ಅಕೌಂಟ್ ಡೀಟೇಲ್ಸ್ ಎಲ್ಲನ್ನ ಕೊಟ್ಟಿದ್ದೆ ಆದರೆ ನಮ್ಮ ಕಾನೂನು ಪ್ರಕೋಷ್ಠದ ಒಂದು ಅಭಿಯಾನ ಮಾಡಿ ಆ ನೊಂದಿರ್ತಕ್ಕಂಥ ಒಂದು ಕುಟುಂಬಕ್ಕೆ ನಾವು ಜೊತೆಗಿದ್ದೀವಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ಈ ಸಂದರ್ಭದಲ್ಲಿ ತುಂಬ್ತಾ ಇದೆ ಬಂಧುಗಳೇ. ಈ ಸಂದರ್ಭದಲ್ಲಿ ಇದೆಲ್ಲ ಸಹಕಾರ ಕೊಟ್ಟಂಥ ಮಾಧ್ಯಮಿಕರಿಗೂ ಹೊಂದಿಸಿ ಈ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಭೀಮರಾಜಲ್ಲಿ ನಾನು ವಿನಮ್ರವಾಗಿ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒತ್ತಿ ಉರಿದಂಥ ನಾಗಮಂಗಲ ಘಟನಾ ಸ್ಥಳಗಳಿಗೆ ಬಿಜೆಪಿ ಕಾನೂನು ಪ್ರಕೋಷ್ಠದ ತಂಡ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರಿದ್ದಾರೆ. ಸರ್, ತಾವು ಇವತ್ತು ಭೇಟಿಯನ್ನು ನೀಡಿದಿರಿ. ಫಸ್ಟ್ ಆಫ್ ಆಲ್ ಈ ಒಂದು ಘಟನೆ ಬಗ್ಗೆ ತಾವು ಹೇಳುವಂಥದ್ದಾದರೆ? ಬಹಳ ದುರಾದೃಷ್ಟಕರ. ಇಂತಹ ಸಂಗತಿಗಳನ್ನ ನೋಡಿದ್ರೆ ನಮಗೆ ಅಚ್ಚರಿ ಆಗುತ್ತೆ, ಭಯ ಆಗುತ್ತೆ. ಇದು ಭಯಾನಕ ಕೃತ್ಯ, ಟೆರರಿಸ್ಟ್ ಆ್ಯಕ್ಟ್ ಅಂತಲೇ ನಾವು ಹೇಳ್ಬೋದು. ಒಬ್ಬ ಅಮಾಯಕ ಶಾಪ್ ಓನರು ಒಂದು ಅಂಗಡಿ ಸರಂಜಾಮುಗಳನ್ನ ಇಟ್ಕೊಂಡಿರೋ ಸ್ಥಳಕ್ಕೆ ಬಂದು ಬೆಂಕಿ ಹಾಕಿದ್ದಾರೆ, ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ, ಕೋಟ್ಯಾಂತರ ರೂಪಾಯಿ ಮಾಲು ಉರಿದೋಗಿದೆ. ಇಂತಹ ಪರಿಸ್ಥಿತಿ ನೋಡಿದ್ರೆ ನಾವು ನಿಜವಾಗಿಯೂ ಸಹ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಖಂಡಿತವಾಗೂ ಇಲ್ಲ ಅಂತ ನಾವು ಹೇಳ್ಬೋದು. ಈ ಇತ್ತೀಚಿನ ದಿನಗಳಲ್ಲಿ ಹಲವಾರು ಇಂತಹ ಘಟನೆಗಳು ನಡೀತಾ ಇದೆ. ಯಾಕೆ ಸರ್ಕಾರ ಹಾಗೂ ಪೊಲೀಸವರು ಬಹಳ ನಿದ್ರಾಸ್ಥಿತಿನಲ್ಲಿದ್ದಾರೆ ಅಂತ ನಮಗೆ ಒಂದು ದೊಡ್ಡ ಪ್ರಶ್ನೆ ಇದೆ. ಪೊಲೀಸವರು ಆ್ಯಕ್ಷನ್ ತೊಗೊಂಡಿದ್ರೆ ಇವೆಲ್ಲ ಆಗ್ತಾ ಇರಲಿಲ್ಲ. ಆದರೆ ಪೊಲೀಸವ್ರಿಗೆ ರಾಜಕೀಯ ಪ್ರಭಾವ ಇದೆ, ಆ್ಯಕ್ಷನ್ ತೊಗೊಬಾರ್ದು ಅಂತ ರಾಜಕೀಯ ಪ್ರಭಾವ ಇದೆ. ಇದು ಈ ದುರ್ಘಟನೆಗಳಿಗೆ ಒಂದು ಕಾರಣ. ಸರ್, ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಬಂದಿದೆ. ಅವರು ಒಂದು ರಿಪೋರ್ಟನ್ನು ತಯಾರು ಮಾಡ್ತೀವಿ ಬಿಜೆಪಿಗೆ, ಜೊತೆಗೆ ಸರ್ಕಾರ ಕೂಡ ವರದಿನ ಸಲ್ಲಿಕೆ ಮಾಡ್ತೀವಿ ಅಂತ. ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಈಗ ಒಂದು ಕಾನೂನಾತ್ಮಕವಾಗಿ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಒಂದು ವೇಳೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸದೇ ಇದ್ದರೆ ನಾವು ಪ್ರತ್ಯೇಕ ತನಿಖಾ ತಂಡವನ್ನು ರಚಿಸಬೇಕು ಅಂತ ಒಂದು. ಎರಡನೇದು, PFI ಒಂದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ಅವರು ಇದರಲ್ಲಿ ಸೇರಿರೋದ್ರಿಂದ ಹಾಗೂ ಅವರು ಕೇರಳಗೆ ತಲೆಮರೆಸ್ಕೊಂಡಿರೋದ್ರಿಂದ ಈ PFI ಇನ್ವಾಲ್ವ್ಮೆಂಟಿಂದ ಅಂತಾರಾಜ್ಯದ ಸಮಸ್ಯೆ ಇರೋದ್ರಿಂದ NIA ಕೊಡಲೇಬೇಕು ಇದು ಅನ್ನೋದು ಎರಡನೇದು. ಮೂರನೇದು, ಪೊಲೀಸು ಟೋಟಲಿ ಪೊಲಿಟಿಸೈಸ್ ಆಗೋಗಿದೆ, ಪೂರಾ ರಾಜಕೀಕರಣ ಆಗಿಬಿಟ್ಟಿದೆ. ಪೊಲೀಸವರೇ ಇಂಥವ್ರ ಮೇಲೆ ನಾವು ಕ್ರಮ ತಗೊಬಾರ್ದು ಅನ್ನೋ ಒಂದು ಮನೋಭಾವದಲ್ಲಿದ್ದರೆ, ಅಥವಾ ಅವರ ರಾಜಕೀಯ ಹಿರಿಯರು ನೀವು ಇಂಥವ್ರ ಮೇಲೆ ಕ್ರಮ ತಗೊಬೇಡಿ ಅಂತಂದರೆ, ಬರೀ ಒಂದು ಗುಂಪು ಮೇಲೆ ಕ್ರಮ ತಗೊಳ್ಳಿ ಅಂತಂದರೆ ಯಾವ ನ್ಯಾಯ ಸಿಗೋದಕ್ಕೆ ಸಾಧ್ಯ? ಇಂತಹ ನಿಷ್ಪಕ್ಷಪಾತವಾದ ತನಿಖೆಯನ್ನು ಈ ಕ್ಷಣದಲ್ಲಿ ನಡೆಸಬೇಕು. ಸರಿ, ಈಗ ಒಂದು ಸರ್, ಸಾಕಷ್ಟು ಜನ ಇಲ್ಲಿನ ಕುಟುಂಬಸ್ಥರು ಆರೋಪ ಮಾಡಿದ್ದು ಅಮಾಯಕರನ್ನು ಬಂಧನ ಮಾಡಿದ್ದಾರೆ, ನಮಗೆ ತಿನ್ನೋಕ್ಕೂ ಕೂಡ ಗತಿ ಇಲ್ಲ, ಕಾನೂನಾತ್ಮಕವಾಗಿ ನಮ್ಗೆ ಹೋರಾಟ ಮಾಡೋದಕ್ಕಾಗಲ್ಲ ಅನ್ನೋಂಥದ್ದು ಜೊತೆಗೆ ಸಾಕಷ್ಟು ಜನ ಈಗ ಗ್ರಾಮಗಳನ್ನ ಕೂಡ ತೋರಿದ್ದಾರೆ. ಆ ನಿಟ್ಟಿನಲ್ಲಿ ತಾವು ಯಾವ ರೀತಿ ಬೆಂಬಲಕ್ಕೆ ನಿಲ್ತೀರಿ? ನಾವು ಅವರಿಗೆ ಆಂಟಿಸಿಪೇಟ್ರಿ ಬೇಲ್ ಹಾಕ್ಕೊಡೋದಕ್ಕೆ ನಮ್ಮ ಕಾನೂನು ತಂಡ ನಮ್ಮ ಪ್ರಕೋಷ್ಠದಿಂದ ರೆಡಿ ಇದ್ದೀವಿ. ಮಂಡ್ಯದಲ್ಲಿ ಆಂಟಿಸಿಪೇಟ್ರಿ ಬೇಲ್ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರಿಗೆ ಸಾಂತ್ವನ ನೀಡೋದಕ್ಕೆ, ಈಗ ಭೀಮರಾಜ್ ಅವ್ರ ಅಂಗಡಿ ದುರ್ಘಟನೆಯಲ್ಲಿ ಆಹುತಿಯಾಗಿದೆ, ಅವ್ರಿಗೆ 25,000 ರೂಪಾಯಿ ನಾವು ಕೊಟ್ಟಿದ್ದೀವಿ ನಮ್ಮ BJP ಕಾನೂನು ಪ್ರಕೋಷ್ಠದಿಂದ. ಅವ್ರಿಗೊಂದು ಸಾಂತ್ವನ ಆಗ್ತದೆ. ಹೀಗೆ ಹಲವಾರು ಜನ ಬಂದವ್ರಿಗೆ ಒಂದು ಸಾಂತ್ವನ ನೀಡಬೇಕು, ಹಣದ ಸಹಾಯವನ್ನು ನೀಡಬೇಕು. 2 ಕೋಟಿ ಮಾಲು ಅದು ಹತ್ತಿ ಉರಿದೋಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಥರದ ಕಾನೂನು ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ. ಇದ್ರ ಜೊತೆಗೆ ಕೋರ್ಟ್ಗೂ ಕೂಡ NIA ತನಿಖೆ ಪೊಲೀಸವರು ಇವತ್ತು ವಾರ್ನ್ ಮಾಡ್ತಾಯಿದ್ದೀವಿ ನಾವು. ಇದರಿಂದ ಯಾವುದು ವಕೀಲರ ತಂಡದಿಂದ ಪೊಲೀಸವ್ರಿಗೆ ವಾರ್ನ್ ಮಾಡ್ತಾಯಿದ್ದೀವಿ. ನೀವು ಪಾರ್ಷಿಯಲ್ ಆಗಿದ್ದರೆ ಪಕ್ಷಾತೀತವಾಗಿ ಮಾಡಬೇಕು. ಎಲ್ಲಿ ನೀವು ಈ ಕಳಂಕವನ್ನು ತೋರಿಸಿದ್ರೆ ನಿಮ್ಮ ತನಿಖೆಯಲ್ಲಿ ಖಂಡಿತವಾಗೂ ನಿಮ್ಮನ್ನು ಸಪ್ರೆಷನ್ ಆಫ್ ಎವಿಡೆನ್ಸ್ಗೆ ನಾವು ಹಿಡಿತೀವಿ. ಸರಿ ಸರ್, ಈ ಘಟನೆಯನ್ನು ನೋಡಿದಂಥ ಸಂದರ್ಭ ಈ ಒಂದು ಘಟನೆ ಬೇರೆ ಒಂದು ರೂಪಕ್ಕೆ ತಿರ್ಕೊಳ್ತಾ ಇರೋದು. ಯಾಕಂದರೆ FIRನಲ್ಲಿ 2 ಹೆಸರುಗಳು ಉಲ್ಲೇಖ ಆಗಿದ್ದಾವೆ. ಅವರು ಕೇರಳ ಮೂಲದವರು ಅಂತ, ಎಲ್ಲ ಒಂದು ಕಡೆ ಕೇರಳ ಲಿಂಕ್ ಇದೆ ಅನ್ನೋಂಥದ್ದು ಕೂಡ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಇಡೀ ಪ್ರಕರಣ ಬೇರೆ ಒಂದು ತಿರುವನ್ನು ಪಡ್ಕೊಳ್ತಾ ಇದೆ. ಖಂಡಿತವಾಗೂ ಇದಕ್ಕೆ ನಾವು ಹೇಳ್ತಾ ಇರೋದು ಸ್ಲೀಪರ್ ಸೆಲ್ಸ್ ಅಂತ. ಈಗ ಬಹಳಷ್ಟು ಅದು ವ್ಯಾಪಕವಾಗಿ ಎಲ್ರಿಗೂ ಹೊರಬರ್ತಾ ಇದೆ. ಈ ಸ್ಲೀಪರ್ ಸೆಲ್ಸ್ನ ಹಲವಾರು ಪಟ್ಟಣಗಳಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ.
ಇವ್ರ ಮೂಲಕ ಇಂತಹ ದುರ್ಘಟನೆಗಳಾಗೋದಕ್ಕೆ ಮಾರ್ಗ ಆಗ್ತಾ ಇದೆಯಾ? ಪೆಟ್ರೋಲ್ ಬಾಂಬ್ ತಯಾರಿಕೆಯನ್ನು ಯಾರಿಗೆ ಗೊತ್ತು? ಈ ವಿದ್ಯೆಯನ್ನು ಹೆಂಗೆ ಕಲ್ತ್ಕೊಂಡ್ರು? ಇವೆಲ್ಲವೂ ಸಹ ಒಂದು ಬಹುದೊಡ್ಡ ತನಿಖೆ ಆಗಬೇಕು. ಇದರ ಲಿಂಕ್ಸ್ ಎಲ್ಲಿದೆ, ಇದರ ಮೂಲ ಎಲ್ಲಿದೆ, ಇದನ್ನು ಹೊರಗೆ ತಂದು ಹೋರಾಟ ಮಾಡಿ ಅವ್ರನ್ನ ನಾವು ಸದೆ ಬಡಿಬೇಕು. ಅದಕ್ಕೆ ಈ ಸರ್ಕಾರ ಸಿದ್ಧವಾಗಿದೆಯಾ? ಈ ಸರ್ಕಾರ ಖಂಡಿತವಾಗೂ ನಡೆದಿರೋ ಒಂದು 2 ವರ್ಷದ ಸರ್ಕಾರದ ನಾವು ವಹಿವಾಟುಗಳು ನೋಡಿದ್ರೆ ಖಂಡಿತವಾಗೂ ಇದೆಲ್ಲ ಇನ್ನೂ ಆದ್ರೂ ಸಹ ಸರ್ಕಾರ ಏನೂ ಮಾಡಲ್ಲ ಅನ್ನೋ ಒಂದು ಭಯ ಭೀತಿ ನಮ್ಮಲ್ಲಿ ಉಂಟಾಗಿದೆ. ಅವರ ಕರ್ತವ್ಯವನ್ನೇ ಮಾಡಲಾರ್ದಂತಹ ಸರ್ಕಾರದವರು, ಪೊಲೀಸವ್ರಿಗೂ ಅಡ್ಡ ಹಾಕುವಂಥ ಸರ್ಕಾರದವರು, ಇಂತಹ ಪರಿಸ್ಥಿತಿ ನಾವು ನೋಡಿ ನಿಜವಾಗ್ಲೂ ನಾವು ಇದೊಂದು ಈ ದೌರ್ಜನ್ಯ ನಮಗೆಲ್ರಿಗೂ ಸಹ ಬೇಜಾರು ತಂದಿದೆ. ಹಾಗೂ ಇದನ್ನು ಹೇಗೆ ನಿಭಾಯಿಸಬೇಕು, ಕಾನೂನು ಪ್ರಕಾರದಲ್ಲಿ ಹೋರಾಟ ಮಾಡಬೇಕು ಅಂತಂದರೆ ಮಾಡೋದಕ್ಕೆ ರೆಡಿ ಇದ್ದೀವಿ. ಅದ್ರ ಜೊತೆಗೆ ಮಾಹಿತಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದ್ರಲ್ಲಿ ತಪ್ಪಾದರೆ ಪೊಲೀಸರು ಅದನ್ನೂ ಸಹ ನಾವು ಹೋರಾಟ ಮಾಡ್ತೀವಿ. ಇದಿಷ್ಟು ಕೂಡ ವಿವೇಕ್ ಸುಬ್ಬಾರೆಡ್ಡಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.